ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರ ಓಟು ಬಿತ್ತು. ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು. ನನಗೆ ಗೊತ್ತು. ಐ ನೋ ದಿ ಅಕೌಂಟ್ಸ್ ಎಲ್ಲಿತ್ತು, ರೈಸ್ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಹೋಗಿ, ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಬಾಕಿ ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನೇ ಉಪಾಧ್ಯಕ್ಷರೇ, ಅವ್ರದ್ದು ಉದ್ದೇಶ ನೀವು ಲಘುನ ಮುಖ್ಯಮಂತ್ರಿ ಆದ್ರೆ ತಾವು ಮಂತ್ರಿ ಆಗ್ತೀವಿ. ನನಗೆ ಅಷ್ಟಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ. ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಷ್ಟಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು, PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನೂ ಇಲ್ಲದೆ ಹೋದಾಗೆ ನನಗೆ ನಾ ಇನ್ನೂ ಮಂತ್ರಿನೇ ಇರಲಿಲ್ಲ, MLAನೂ ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಲೂ ಹೇಳಿದರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ. ನಾನು ಈಗ ಅದನ್ನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಒಂದು ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ. ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ಮ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದೆ ಹೋಗುವ. ಸುನೀಲ್ ಹೇಳ್ಯಾ ನೀನು, ನಾನು ಅಲ್ಲಿ ಬರ್ತೀನಿ. ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋರು, ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋ, ನಾವ್ ಯಾಕಂದ್ರೆ ಗಡ್ಡಿ ಬರೋದು. ಯೋಗೇಶ್ ನಮ್ಮ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬರನ್ನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ ಯಾರು ನೆನ್ನೆ ಹೇಳ್ತಿದ್ದೆ. ಇರ್ಲಿ, ಓಕೆ. ಅಧ್ಯಕ್ಷರೇ, SM ಕೃಷ್ಣರವರ ಆಳ್ತ, ನಾನು ITBT ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಫರ್ಗೆಟ್ ITBT. JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಪಂಚಾಯತ್ ರಾಜ್ಗೆ 1 ಲಕ್ಷ ಇತ್ತು, ಪಂಚಾಯತಿಗೆ ಬರೀ 1 ಲಕ್ಷ. ಆಮೇಲೆ ಕೊನೆಗೆ 5 ಲಕ್ಷ ಮಾಡಿದ್ರು ಇವ್ರು ಚೀಫ್ ಮಿನಿಸ್ಟರ್ ಆದಾಗ. ಬಜೆಟ್ ಅಶ್ವತ್ಥಾಣ್ ಬರೀ 26,000 crores. ನೌ ಇಟ್ ಈಸ್ 3,75,000 crores. ಎಷ್ಟು ವ್ಯತ್ಯಾಸ ನೋಡಿ. ಬರೀ 20 ವರ್ಷದ ಕಾಳತಕ್ಕೆ ಎಷ್ಟು ಯಾವ ರೀತಿ ಗ್ರೋತ್ ಆಗಿದೆ. ನಿಮ್ಮೂರಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನಾನು ಸೈಟ್ ತಗೊಂಡಾಗ 2,500 ರೂಪಾಯಿ ಮನೆ ತಗೊಂಡಾಗ ನಿಮ್ಮ ಕ್ಷೇತ್ರದಲ್ಲಿ, ಇವತ್ತು 30,000 ರೂಪಾಯಿ ಆಗಿದೆ ಅಲ್ಲಿ. ಅಂದ್ರೆ ಅಷ್ಟು ಗ್ರೋತು ಬೆಂಗಳೂರಿಗೆ ಅವತ್ತು ಬೆಳೆದಿದೆ. ಅಂತ ಸಂದರ್ಭದಲ್ಲಿ ಬರೀ 26,000 ಕೋಟಿ ರೂಪಾಯಿ ಅವ್ರ ಬಜೆಟ್ ಅಲ್ಲಿ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇದೆಯಲ್ಲ ಪಂಚಾಯತ್ ರಾಜ್ಗೆ. ಆಮೇಲೆ 5 ಲಕ್ಷ ಮಾಡಿದ್ರು. ಆಮೇಲೆ ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡದಲ್ಲಿ ಮಾಡಿ 25 ಇಲಾಖೆನ ಸೇರಿಸಿ
ನಾನು ಬರೀ ಅವರು ITBT ಬಗ್ಗೆ ಬೆಂಗಳೂರು ಬಗ್ಗೆ ಚಿಂತೆ ಮಾಡಿದವರಲ್ಲ. ಈ ವಾಸ್ ಲುಕಿಂಗ್ ಒಂದು ನಿಮಿಷ ಇರಪ್ಪ ಪ್ಲೀಸ್. ಅವರು ಇಡೀ ರಾಜ್ಯನ ಚರ್ಚೆ ಮಾಡಿ ಸಮಗ್ರವಾಗಿ 26 ಇಲಾಖೆಯನ್ನು ಸೇರಿಸಿ ಪಂಚಾಯಿತಿಗಳಿಗೆ ವ್ಯವಸ್ಥೆ ಕೊಟ್ಟು ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡ ಪಕ್ಕದಲ್ಲಿ ನಡೆಸಿಸಿ ವಿನಯ್ ಕುಲಕರ್ಣಿ ಕ್ಷೇತ್ರ ಮಾಡಿ ಆವತ್ತಿನ ಕಾಲದಲ್ಲಿ ಮಾಡಿದ್ರು. ಅದಲ್ಲದೆ ವೀರಪ್ಪನ ಕಳ್ತನ ಆಗೋಯ್ತು. ವೀರಪ್ಪನ